ಸಗಣಿ ಬರುತ್ತಲ್ಲ ಅಕ್ಕಿ ಅದನ್ನು ಅದ್ರ ಜೊತೆಗೆ ಕೋಳಿದು ಫೀಡ್ ಬರುತ್ತಲ್ಲ ಆ ನುಚ್ಚನ್ನ ಮಿಕ್ಸ್ ಮಾಡಿ ಎರಡನ್ನೂ ಹೆರ್ಚಿ 3/4 kg 1 kg ಮೀನ್ ಬರುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ರಾಣಿ ಅಂತ ಹೇಳಿ. ಇವ್ರ ಹೆಸರು ಉಮೇಶ್ ಅಂಬ್ಲಿ ಅಂತ. ಇವರು ನಮ್ಮ ಮನೆಯವರು. ನಾವು ಚುರ್ಚಿಗುಂಡಿ, ಶಿಕಾರಿಪುರ ತಾಲೂಕು ಚುರ್ಚಿಗುಂಡಿ ಗ್ರಾಮದವರು. ನಮ್ಮ ತೋಟ ಕೂಡ ಚುರ್ಚಿಗುಂಡಿ ಗ್ರಾಮದಲ್ಲಿ ಸನ್ಯಾಸಿಕೊಪ್ಪ ಅಂತ ಹೇಳಿ ಒಂದು ಭಾಗ ಇದೆ. ಇದರಲ್ಲಿ ನಾವು ಜಮೀನನ್ನು ಮಾಡ್ತಾ ಇದೀವಿ. ಈ ಜಮೀನಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡಿದೀವಿ. ನಾವು ಇದರಲ್ಲಿ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಮತ್ತೆ ಕೋಳಿ ಸಾಕಾಣಿಕೆ, ಇದು ಎರೆಹುಳು ಘಟಕ ಮಾಡ್ಕೊಂಡಿದೀವಿ. ಆಮೇಲೆ ತೋಟ ಇದೆ. ತೋಟದಲ್ಲಿ ಅಡಿಕೆ ಬೆಳಿತೀವಿ, ಭತ್ತ ಬೆಳಿತೀವಿ, ಶುಂಠಿ, ಹಾಗೆ ಹಣ್ಣು ಎಲ್ಲಾ ತರದ ಹಣ್ಣಿನ ತರಕಾರಿ ಬೆಳಿತೀವಿ. ಮನೆಗೆ ಎಲ್ಲಾ ತರದ ತರಕಾರಿ ಬೆಳಿತೀವಿ. ಆಮೇಲೆ ಕುರಿ ಸಾಕಾಣಿಕೆ ಬೇಕಂತ ಮೇವು ಎಲ್ಲದನ್ನು ಕೂಡ ನಾವೇ ತೋಟದಲ್ಲೇ ಹಾಕೊಂಡು ಅದ್ರಾಗ ಹಾಗೆ ಚಪ್ಪರ್ ಮಿಷಿನ್ ಇಟ್ಕೊಂಡಿದೀವಿ. ಅದನ್ನೆಲ್ಲ ಒಣ ಮೇವು, ಕೃಷಿ ಮೇವನ್ನೆಲ್ಲ ನಾವೇ ರೆಡಿ ಮಾಡ್ಕೊಂಡು ನಾವೇ ಮಾಡ್ಕೊಂಡು. ಸರ್, ಇದು ನಮ್ದು 2 ಎಕರೆ ಜಮೀನು. ಇದು 2 ಎಕರೆ ಜಮೀನಲ್ಲಿ ಪೌಲ್ಟ್ರಿ ಫಾರ್ಮ್ ಮಾಡ್ಕೊಂಡ್ವಿ 7500 ಅಡಿಯಲ್ಲಿ. ನೆಕ್ಸ್ಟು ಅಡಿಕೆ ಮಾಡಿದ್ವಿ. ಫಸ್ಟ್ ಭತ್ತ ಬೆಳಿತಿದ್ವಿ, ಆಮೇಲೆ ಅಡಿಕೆ ಮಾಡಿಬಿಟ್ಟು ಆಮೇಲೆ ಮಧ್ಯ ಪಪ್ಪಾಯಿ ಹಾಕೋಣ ಅಂತ ಒಂದು ಐಡಿಯಾ ಬಂತು. ನಮ್ಮ ಮನೆಯವರು ನಾವು ಸೇರ್ಕೊಂಡು ಪಪ್ಪಾಯಿ ಹಾಕಿದ್ವಿ. ಪಪ್ಪಾಯಿ ಇದೆ ನೋಡಿ, ಪಪ್ಪಾಯಿ ಈ ಥರ ಬಂದಿದೆ. ಒಂದು 9 ರಿಂದ 10 ತಿಂಗಳಾಗಿದೆ. ಈ ಥರನೇ ಪಪ್ಪಾಯಿ ಎಲ್ಲ ಸೈಜು ಈ ಥರನೇ ಬರ್ತಾ ಇದೆ ಕಾಯಿ. ಅದರಲ್ಲಿ ಹಾಗೆ ತರಕಾರಿನೂ ಮಾಡಿದ್ವಿ. ಇದು ನೋಡಿ, ಇದು ಸೇಬ ಗಿಡ ಹಾಕಿದ್ವಿ. ಎಲ್ಲ ತರದ ಹಣ್ಣಿನ ಗಿಡಗಳನ್ನು ಅದು ಸೇಬ ಹಾಕಿದ್ವಿ. ಬರುತ್ತಾ ಇಲ್ಲೋ ಅದಕ್ಕೆ 2 ಗಿಡನ ಟೆಸ್ಟ್ ಮಾಡಿ ಸ್ವಲ್ಪ ಸ್ಯಾಂಪಲ್ ಆಗಿ ಒಂದು 4-5 ಗಿಡಗಳು, ಎಲ್ಲ ತರದ್ದು 4-5 ಗಿಡಗಳು ಹಾಕಿದೀವಿ. ಸೇಬು ಹಾಕಿದ್ವಿ, ಪೇರ ಹಾಕಿದ್ವಿ. ಅಲ್ಲಿ ನೋಡಿ ಸರ್, ಪೇರ ಇದೆ. ಕಿತ್ತಳೆ, ಇದು ಜಾಜಿಕಾಯಿ ಗಿಡ ಹಾಕಿದ್ವಿ. ಜಾಯಿಕಾಯಿ ಗಿಡ ಇದೆ. ಲವಂಗನೂ ಹಾಕಿದೀವಿ. ಎಲ್ಲ ತರದ್ದು ತರಕಾರಿನೇ ಹಾಕಿದ್ವಿ. ಅಲ್ಲಿ ಕಿತ್ಲೆ ಇದೆ ಸರ್. ಇದು ತೋಟ 3 ವರ್ಷ 8 ತಿಂಗಳಾಗಿದೆ ಸರ್. ಅಡಿಕೆ ನೋಡಿ ಸರ್. ಅದೇ ಥರನೇ ಈ ಎಲ್ಲ ರೈತರು ತೋಟದಲ್ಲಿ ಎಲ್ಲ ಸಮಗ್ರ ಕ್ರಾಪ್ ಬೆಳ್ಕೊಂಡ್ರೆ ಗಿಡನೂ ಚೆನ್ನಾಗಿರುತ್ತೆ, ಫಸಲು ಬೇಗ ಬರುತ್ತೆ. ನಾವು ಆಲ್ಮೋಸ್ಟ್ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಹಾಕೋದ್ರಿಂದ ಈ ಥರ ಬಂದಿದೆ ಅಂತ. ರಾಸಾಯನಿಕ ಗೊಬ್ಬರ ಬಳಸಲ್ಲ ಸರ್. ಎಲ್ಲ ಬರೀ ಕೋಳಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರನೇ ಹಾಕಿರೋದು. ಆಮೇಲೆ ಎರೆಹುಳು ಗೊಬ್ಬರ ಇಷ್ಟನ್ನೇ ಮೇಂಟೈನ್ ಮಾಡ್ಕೊಳ್ತೀವಿ ಸರ್. ಎಲ್ಲ ಕೈಯಲ್ಲಿ ವೀಲ್ ಕಟ್ರಲ್ಲೇ ಕ್ಲೀನ್ ಮಾಡ್ತೀವಿ. ಆಮೇಲೆ ಕೈಯಲ್ಲೇ ಕೀಳ್ತೀವಿ. ಆದಷ್ಟು ನಾವು ಕೆಲಸ ಮಾಡ್ತೀವಿ, ಕೈಯಲ್ಲೇ ಕಿತ್ಬಿಟ್ಟು ಕೆಲಸ ಮಾಡ್ತೀವಿ. ನಾವು ನೀರಾವರಿಗೆ ಡ್ರಿಪ್ ಮಾಡ್ಕೊಂಡಿದ್ದೀವಿ. ತೋಟಕ್ಕಷ್ಟೇ ಡ್ರಿಪ್ ಮಾಡ್ಕೊಂಡೆ ಹನಿ ನೀರಾವರಿ ಇದರಲ್ಲಿ ಮಧ್ಯ ಮಧ್ಯ ತರಕಾರಿಗೆ ಮತ್ತೆ ಎಕ್ಸ್ಟ್ರಾ ಪೈಪ್ಗಳನ್ನು ಕನೆಕ್ಟ್ ಮಾಡಿಕೊಂಡು ನೀರನ್ನು ಹಾಕ್ತಾರೆ. ಇನ್ಲೆಟ್ ಡ್ರಿಪ್ಪರ್ ಅಂತ ಸರ್ ಇದು. ಇದನ್ನ ಮಾಡೋದ್ರಿಂದ ಒಂದು ಅಡಿಗೆ ಹೋಲ್ ಇರುತ್ತೆ. ಇದರಲ್ಲಿ ತರಕಾರಿನೂ ಬೆಳಿಬೋದು. ಅದಕ್ಕಾಗಿ ಇನ್ಲೆಟ್ ಡ್ರಿಪ್ಪರ್ ಹಾಕಿದ್ದೀವಿ ನಾವು. ಅಡಿಕೆಗೆ ಬರುತ್ತೆ, ಆಮೇಲೆ ನಡುಗೆ ತರಕಾರಿನೇ ಬೆಳಿತೀವಿ. ಈಗ ನೋಡಿ ಬೆಳೆದಿದ್ದಾಳೆ ಸರ್. ಆಮೇಲೆಲ್ಲ ಹಣ್ಣಿನ ಗಿಡಗಳಿಗೂ ಚೆನ್ನಾಗುತ್ತೆ ಅಂತ ಇದೇ ಡ್ರಿಪ್ಪನ್ನ ಬಳಸ್ತಾ ಇದ್ದೀವಿ. ಪಡವಲಕಾಯಿ ಅಂತ ಬರುತ್ತೆ ಉದ್ದ, ಆ ಪಡವಲಕಾಯಿಯಿಂದ ಆ ಸೈಡ್ ಹಾಕಿದ್ದೀವಿ ಬಳ್ಳಿಗಳು. ಮಧ್ಯ ಮಧ್ಯದಲ್ಲಿ ಈ ಟೊಮ್ಯಾಟೊ, ಮೆಣಸು, ಬದನೆಕಾಯಿ, ಇದು ತುಪ್ಪಿರೆ ಬಳ್ಳಿ ಅಂತ ಬರುತ್ತೆ. ತುಪ್ಪಿರೆಕಾಯಿ ಇದು. ಹಾಗೆ ಹೀರೆ ಬಳ್ಳಿ ಇದೆ, ಸೌತೆ ಬಳ್ಳಿ, ಬಳ್ಳಿಗಳನ್ನು ಹಾಕೊಂಡಿದ್ದೀವಿ. ಹಗಲ್ ಬಳ್ಳಿ ಇದೆ. ನಮ್ಮ ತೋಟದಲ್ಲಿ ಎಲ್ಲ ಥರದ ಹಣ್ಣುಗಳನ್ನು ಬೆಳಿಬೇಕು ಅನ್ನೋ ಒಂದು ಆಸೆ. ಹಂಗಾಗ್ಬಿಟ್ಟು ಎಲ್ಲದನ್ನು 2-3 ಗಿಡಗಳನ್ನು ಹಾಕಿದ್ದೀವಿ. ಹೇಳಿದ್ನಲ್ಲ, ಈಗ ಸೇಬು ಹಾಕಿದ್ದೀವಿ, ಕಿತ್ಲೆ ಮತ್ತು ಮೋಸಂಬಿ ಹಾಕಿದ್ದೀವಿ. ಆಮೇಲೆ ನಲ್ಲಿ ಗಿಡ ಇದೆ, ಜಂಬು ನೇರಳೆ ಇದೆ, ಅದು ಬಟರ್ ಫ್ರೂಟ್ಸು. ಒಟ್ಟು ಎಲ್ಲ ಥರದ ಹಣ್ಣುಗಳನ್ನು 2 ಗಿಡಗಳು ಹಾಕಿದ್ದೀವಿ. ಅದನ್ನ ನೋಡ್ಕೋಬೇಕು, ಅದು ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಮತ್ತೊಂದು ಸ್ವಲ್ಪ ತಂದು ಹಾಕ್ಬೇಕು. ಚೆರ್ರಿನೂ ಹಾಕಿದ್ದೀವಿ. ಚೆರ್ರಿನೂ ಚೆನ್ನಾಗಿ ಬಂದಿದೆ. ನಮ್ಮ ಎದರಿಗೆ, ನಮ್ಮ ನೆಲಕ್ಕೆ ಸಪೋಟ ಗಿಡಗಳು ಒಂದು 4 ಗಿಡ ಹೆಂಗ್ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಒಂದೆಲ್ಲ ಸಸಿಗಳನ್ನ ಆಲ್ ಸೀಸನ್ ಲೆಮನ್ ಅಂತ ಹೇಳ್ಕೊಟ್ಟಿದ್ದಾರೆ. ಒಂದು 2-3 ಗಿಡಗಳು ಹಾಕಿದ್ದೀವಿ. ಮಾವು ಹಾಕಿದ್ದೀವಿ. ಸೇಬು ಇದು ನಮ್ಮ ವೆದರಿಗೆ, ನಮ್ಮ ನೆಲಕ್ಕೆ ಬರುತ್ತೋ ಇಲ್ಲೋ ಅನ್ನೋದಕ್ಕೆ ಚೆಕ್ ಮಾಡೋಕೆ ಹಾಕಿದ್ದೀವಿ ಸರ್. ಒಂದು 2 ಗಿಡ. ಇದು ನೋಡಿ 2 ವರ್ಷ ಆಯ್ತು ಗಿಡ. ಈಗ 2 ವರ್ಷಕ್ಕೆ ಈ ಹೈಟ್ ಬಂದಿದೆ. ಒಂದು ಮಗ್ಗು ಕಾಣ್ತಾ ಇದೆ. ಈಗ ಅಲ್ಲೇ ಹೂವು ಮಗ್ಗು ಸ್ಟಾರ್ಟ್ ಆಗಿದೆ. ನೋಡ್ಬೇಕು ಸರ್ ಇದು ಯಾವ ಥರ ಬರುತ್ತೆ ನೋಡಿಕೊಂಡು ಇಡೀ ಪ್ಲಾಟಲ್ಲೇ ಒಂದು 100 ಗಿಡ ಹಾಕೋಣ ಅಂತ ಮಾಡಿದ್ವಿ ಸರ್. ಇದು ಭತ್ತ ಬೆಳೆಯೋದು. ಭತ್ತನ ನಾವು ಬರೀ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಹಾಕಿ ಬೆಳಿತೀವಿ. ಊಟಕ್ಕೆ ಜೊತೆಗೆ ಈ ಸಾವಯವ ಗೊಬ್ಬರ ಅಂತೇಳಿ ರೈತರು ಒಂದು 10 ಚೀಲ ಹೆಚ್ಚಿಗೆ ಆದರೆ ಬೇರೆಯವರಿಗೂ ಕೊಡ್ತೀವಿ. ಇದು ಬೆಳೆಯೋದ್ರಿಂದ ನಮಗೆ ಔಷಧಿ ಗೊಬ್ಬರ ಯಾವುದನ್ನು ಬಳಸಲ್ಲ.
ನಮ್ಮದೇ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಹಾಕ್ಬಿಟ್ಟು ಭತ್ತ ಬೆಳಿತೀವಿ. ಈಲ್ಡ್ ಬರುತ್ತೆ, ಒಂದು 28ರಿಂದ 30 ಚೀಲ ಬರುತ್ತೆ. ಸೀಮೆ ಗೊಬ್ಬರ ಹಾಕಲ್ಲ. ಹಂಗಾಗಿ ಇದಕ್ಕೆ ಜನಗಳು ಖರ್ಚು, ಲೇಬರ್ ಚಾರ್ಜ್ ನೋಡಿದರೆ ನಾಟಿ ಮಾಡೋದ್ರಿಂದ ಭಾಳ ಖರ್ಚಿದೆ. ಅರಳೊಡಿಯೋದು, ನಾಟಿ ಮಾಡೋದು, ಕಳೆನಾಶಕ. ಹಾಗಾಗಿ ನಾವು ಸ್ವಲ್ಪ ಒಂದು ಅರ್ಧ ಎಕರೆ ಅಷ್ಟನ್ನೇ ನಾವು ಮನೆಗೆ ಹೆಚ್ಚಿಗೆ ಆಗಿದ್ದನ್ನು ಬೇರೆ ಕಡೆಗೆ ಸೇಲ್ ಮಾಡ್ತೀವಿ. ವರ್ಷಕ್ಕೆ 2 ಬೆಳೆ ಬೆಳಿತೀವಿ. ಈಗ ನೋಡಿ, ಬೇಸಿಗೆ ಬೆಳೆ ಇದೆ, ಮಳೆ ಬಂತು, ಒಂದು ಸ್ವಲ್ಪ ಕಟ್ ಮಾಡಿದ್ದೀವಿ, ಒಂದು ಸ್ವಲ್ಪ ಬಿಟ್ಟಿದ್ದೀವಿ. ಮತ್ತೆ ಮಳೆಗಾಲದಲ್ಲಿ ಮತ್ತೆ ಚಾನಲ್ ಬಿಟ್ಟಾಗ ಮತ್ತೆ ಮಾಡ್ತೀವಿ. 2 ಬೆಳೆ ಬೆಳಿತೀವಿ. ಅದು ಯಾವುದೂ ಹಾಕಲ್ಲ. ನಾವು ಕೋಳಿ ಗೊಬ್ಬರ ಹಾಕಿ ಅರಳೊಡಿತೀವಿ, ಟ್ಯಾಕ್ಟ್ರಲ್ಲಿ ಅರಳೊಡ್ಕೊಂಡು ಹಾಗೆ ನಾಟಿ ಮಾಡೋದು. ಇನ್ನು ಕಳೆ ಬಂದಿದ್ದನ್ನ ಕಳೆ ತೆಗಿತೀವಿ. ಇನ್ನು ಯಾವುದು ಕೆಮಿಕಲ್ ಹಾಕಲ್ಲ. ಬೇಸಿಗೆಗೆ ಚೆನ್ನಾಗಿ ಬರುತ್ತಾ, ಮುಂಗಾರಿಗೆ ಚೆನ್ನಾಗಿ? ಸ್ವಲ್ಪ ಬೇಸಿಗೆಯಲ್ಲೇ ಇಳುವರಿ ಹೆಚ್ಚಿಗೆ. ಇಲ್ಲಿ ಮೀನು ತೊಟ್ಟಿ ಮಾಡ್ಕೊಂಡಿವಿ. ಇದು ಒಂದು ಈ ಮೀನಿನ ಮರಿನ BRP ತರ್ತೀವಿ. ಅದು ಒಂದು 2,000 ಮೀನು ಬಿಟ್ಟಿದ್ದೀವಿ. ಗೌರಿ ಮೀನು ಬಿಟ್ಟಿದ್ದೀವಿ, ಹಾಗೆ ತೆಲಾಪಿಯಾ ಬಿಟ್ಟಿದ್ದೀವಿ, ಹಾಗೆ ಮುರುಗಲ್ ಅಂತ ಇದೆ, ಅದನ್ನು ಬಿಟ್ಟಿದ್ವಿ. ಅದರಿಂದ ಅದಕ್ಕೆ ಫೀಡ್ ಎಲ್ಲ ಮಾಡೋದು ಹೇಗೆ ಅಂತ ಅಂದರೆ, ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಪಾಲಿಸ್ ತೌಡು ಬರುತ್ತಲ್ಲ ಅಕ್ಕಿದು, ಆ ಪಾಲಿಸ್ ತೌಡಿಗೆ ಸಗಣಿನ ಉಂಡೆ ಮಾಡಿ ಹಚ್ತೀವಿ. ಒಂದು ತಿಂಗಳು ಆ ಥರ ಮೇಂಟೈನ್ ಮಾಡಿ, ಆ ನಂತರ ಕುರಿ ಸಗಣಿ ಬರುತ್ತಲ್ಲ ಅಕ್ಕಿ, ಅದನ್ನು ಅದ್ರ ಜೊತೆಗೆ ಕೋಳಿದು ಫೀಡ್ ಬರುತ್ತಲ್ಲ ಆ ನುಚ್ಚನ್ನ ಮಿಕ್ಸ್ ಮಾಡಿ ಎರಡನ್ನೂ ಹೆರ್ಚಿ ಒಂದು 6 ತಿಂಗಳು ಬರುತ್ತೆ. 6 ತಿಂಗಳಿಗೆ ಒಂದು 3/4 kg 1 kg ಮೀನು ಬರುತ್ತೆ. 6 ತಿಂಗಳಿಗೆ ಒಂದ್ಸರಿ ನಾವು ಹಾರೆಸ್ಟ್ ಮಾಡ್ತೀವಿ. ಅದು ಸ್ಟಾರ್ಟಿಂಗು ಒಂದು 3 kg ಹಾಕ್ತೀವಿ. ಒಂದು ತಿಂಗಳ ನಂತರ ಒಂದು 8ರಿಂದ 10 kg ಹಾಕ್ತೀವಿ. 2 ದಿವಸಕ್ಕಿಂತ 3 ದಿವಸಕ್ಕೆ ಒಂದ್ಸರಿ ಫುಲ್ ಮಾಡ್ತೀವಿ. ನೀರನ್ನ ವರ್ಷಕ್ಕೆ 2 ಸರಿ ಚೇಂಜ್ ಮಾಡ್ತೀವಿ. ಅದರಲ್ಲಿ ಪೈಪಿಗೆಲ್ಲ ಅದಕ್ಕೆ ಜಾಲರಿ ಹಾಕ್ಬಿಟ್ಟು ನೀರನ್ನ ಹೊರಗಡೆ ಬಿಟ್ಟು ಮತ್ತೆ ಹೊಸ ನೀರನ್ನ ಅದಕ್ಕೆ ತೊಟ್ಟಿಗೆ ಬೋರ್ವೆಲ್ ನೀರು ಬಿಡ್ತೀವಿ. ಬೇಸಿಗೆಯಲ್ಲಿ, ಮಳೆಗಾಲದಲ್ಲೆಲ್ಲ ಫುಲ್ ಸ್ಟಾಕ್ ಇರುತ್ತೆ. ಈ ತರ ಸ್ಟಾಕ್ ಇರುತ್ತೆ. ಇಳುವರಿ ಅಂದ್ರೆ ಗೌರಿ ಮೀನು ಚೆನ್ನಾಗಿ ಬರುತ್ತೆ ಸರ್. ಈ ತೆಲಾಪಿಕ್ಕಿಂತ ಗೌರಿ ಮೀನು 6 ತಿಂಗಳಿಗೆ 1 kg ವರೆಗೂ ತೆಗಿಬೋದು. ನಮ್ಮಲ್ಲಿ ಫೀಡಿಗೆ, ನಮ್ಮಲ್ಲಿ ಈ ನೀರಿಗೆ ಗೌರಿ ಮೀನು ಬಹಳ ಚೆನ್ನಾಗಿ ಬರುತ್ತೆ. ಇನ್ನು ಅವೆಲ್ಲ ಒಂದು ಅರ್ಧ kg ಬಂದ್ರೆ ಇದು 1 kg ಬರುತ್ತೆ ಸರ್. ಈಗ 2ರಿಂದ 3 ಕ್ವಿಂಟಲ್ ಮೀನು ತೆಗಿಬಹುದು ಈ ಗುಂಡಿಯಲ್ಲಿ. ಇದರಲ್ಲಿ ಕೃಷಿ ಹೊಂಡದಲ್ಲಿ, ಇಷ್ಟು ಹೊಂಡದಲ್ಲಿ ನಾವು ತೆಗಿಬಹುದು. ಒಂದು 2-2.5 ಸಾವಿರ ಮರಿ ಬಿಟ್ಟಿರ್ತೀನಿ. ಅದರಲ್ಲೇ ಒಂದು 5ರಿಂದ 600 ಮರಿ ಲಾಸ್ ಆಗುತ್ತೆ. 2.5 ಸಾವಿರ ಮರಿ ಬಿಟ್ರೆ 2,000 ಅಂತ ಸಿಗುತ್ತೆ. ಮರಿ ಬಂದ್ಬಿಟ್ಟು ಚಿಕ್ಕದಿರುತ್ತೆ. ಅವರಲ್ಲೇ ಒಂದು 15ರಿಂದ 20 ದಿವಸದ ಮರಿನೇ ಕೊಡ್ತಾರ. ಒಂದು ತಿಂಗಳು ಮರಿನೂ ಒಂದೊಂದ್ಸರಿ ಮಾಡ್ತಾರೆ. ಒಂದು 2 ಇಂಚು ಮರಿ ತಗೊಂಡ್ರೆ ₹3-4 ರೇಂಜ್ ಬೀಳುತ್ತೆ ರೇಟ್, ಕಾಸ್ಟು. ಈ ಸಣ್ಣ ಮರಿ ತಗೊಂಡ್ರೆ ಅದು 1000ಕ್ಕೆ ಇಷ್ಟು ಅಂತ ಕೊಡ್ತಾರೆ. 1000ಕ್ಕೆ 800ರಿಂದ 1000, ಇಲ್ಲ 600. ಒಂದೊಂದು ಜಾತಿಗೆ ಒಂದೊಂದು ರೇಟ್. ಈ ಗೌರಿ ಮೀನಿಗೆಲ್ಲ 1,000ಕ್ಕೆ ₹600 ತಗೊಂತಾರೆ. 1,000 ಮೀನಿಗೆ ಅವ್ರು ಕೊಡ್ತಾರೆ. ಅದನ್ನ ₹600 ತಗೊಂತಾರೆ. ಅದಕ್ಕೆಲ್ಲ ಮೆಸ್ ಹಾಕಿ, ಸೈಡ್ ಮೆಸ್ಸು, ಮೇಲ್ ಮೆಸ್ ಮಾಡ್ತೀವಿ. 1-2 ತಿಂಗಳು ಮೆಸ್ ಮಾಡ್ತೀನಿ ಮೇಲ್ಗಡೆ. ಈ ಮೀನ್ ಬೆಲೆ ಬರುತ್ತಲ್ಲ, ಮೀನ್ ಬೆಲೆ ಹಾಕ್ಬಿಟ್ರೆ ಅದು ಯಾವ ಮೇಲ್ಗಡೆ ಅದು ಈ ಕಿಂಗ್ ಫಿಶರ್ ಪಕ್ಷಿ ಇದೆಯಲ್ಲ, ಅದು ಬಹಳ ತಿನ್ನುತ್ತೆ. ಬೇರೆ ಆಮೇಲೆ ಕಪ್ಪುದು ನೀರ್ಗೋಳಿ ಅಂತ ಬರುತ್ತೆ, ಅದು ಬಹಳ ತಿನ್ನುತ್ತೆ. ಅದಕ್ಕೆ ಕವರ್ ಮಾಡ್ತೀವಿ. 1-2 ತಿಂಗಳು ಆದ್ಮೇಲೆ ತೆಗೆದ್ರೆ ನಡೆಯುತ್ತೆ ಸರ್. ಇದು ಒಂದು 75 ಅಡಿ ಉದ್ದ ಇದೆ. ಒಂದು 10ರಿಂದ 12 ಅಡಿ ಡೀಪ್ ಇದೆ. ಒಂದು 13-14 ಅಡಿ ಅಗಲ ಬರುತ್ತೆ. ಗೌರ್ಮೆಂಟ್ ಸ್ಕೀಮ್ ಅಲ್ಲೇ ತೆಗೆದಿದ್ದಾರೆ ಕೃಷಿ ಹೊಂಡನ. ಅದಕ್ಕೆ ಮೀನು ನಾವು ಸಾಕಾಣಿಕೆ ಮಾಡಿ ಮಾರ್ಕೆಟ್ ಅಲ್ಲಿ ₹180ರಿಂದ ₹200 kg ಇರುತ್ತೆ. ಇಲ್ಲೇ ನಾವು ಸ್ಪಾಟಿಗೆ ಅವರೇ ಬಂದು ಅವರೇ ಮೀನನ್ನೆಲ್ಲ ರೆಡಿ ಹಿಡ್ಕೊಂಡ್ಬಿಟ್ಟು ಇಲ್ಲಿ ನಾವು ತೂಕ ಹಾಕಿ ₹120ರಿಂದ ₹130 kg ಇಲ್ಲೇ ಕೊಡ್ತಾರೆ ನಮ್ಗೆ. ಬಂದ್ರೆ ಒಂದು ಸುಮಾರು ಒಂದು kgಗೆ ₹30 ತೆಗೀರಿ, ₹100 ಅಂದ್ರೆ ಉಳಿತು. ಒಂದು ಮೀನಿಗೆ 1 kg, 1 kgಗೆ ₹30 ಖರ್ಚೆಲ್ಲ ಇದ್ರು ₹100 ಉಳಿತು. ಕೃಷಿ ಹೊಂಡ ಮಾಡ್ತಾರಲ್ಲ ರೈತರು, ಅವರಿಗೆ ಏನ್ ಸಲಹೆ ಕೊಡಾಕ್ಬೇಕು? ಇದು ಕೃಷಿ ಹೊಂಡ ಮಾಡಿ ಸುಮ್ಮನೆ ಬಿಟ್ಟೋಕ್ಕಿಂತ ಇದನ್ನ ಈ ತರ ಮಾಡಿ ಅದರಲ್ಲಿ ಮೀನ್ ಹಾಕಿ ಸಾಕಾಣಿಕೆ ಮಾಡಿದ್ರೆ ಅದರಲ್ಲಿ ಒಂದು ಇನ್ಕಮ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಒಳ್ಳೇದಾಗುತ್ತೆ ಅದರಿಂದ. ಆಮೇಲೆ ಆ ಮೀನ್ ನೀರನ್ನ ತೋಟಗಳಿಗೂ ಹಾಕ್ಬೋದು. ಪಂಪ್ ಇಟ್ಟು ಡಂಪ್ ಮಾಡಿ ನೀರು ಹಾಯಿಸ್ಬೋದು. ಅದರಿಂದ ಲಾಭದಾಯಕ ಇದೆ ಅಂತ ಹೇಳ್ತೀನಿ. ಮೀನಿಂದ ಖರ್ಚು ಕಮ್ಮಿ, ಲಾಭದಾಯಕ ಬಹಳ ಇದೆ. ಇದು ಎರೆಹುಳು ಘಟಕ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದೀವಿ ನಾವು. ಇವಾಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಬಟ್ ಇದನ್ನ 4 ತಿಂಗಳಿಗೆ ಒಂದ್ಸರಿ ನಾವು ಎರೆಹುಳು ಗೊಬ್ಬರನ ರೆಡಿ ಮಾಡ್ಕೊಳ್ತಿದ್ದೀವಿ. ಅಂದ್ರೆ ನಮಗೆ ನಮ್ಮ ತೋಟದಲ್ಲಿ ಸಿಗೋಂಥ ವೇಸ್ಟ್ಗಳನ್ನೇ ಬಳಸ್ಕೊಂಡು ನಾವು ಗರಿಗಳು, ಆಮೇಲೆ ಗೊಬ್ಬರ ಸೊಪ್ಪೆಲ್ಲ ಸಿಗುತ್ತೆ. ಬಟ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಎರೆಹುಳುಗಳನ್ನ ಬಿಟ್ಟು 4 ತಿಂಗಳಿಗೆ 4ರಿಂದ 5 ತಿಂಗಳಿಗೆ ಒಂದ್ಸರಿ ನಾವು ಎರೆಹುಳುನ
ಗೊಬ್ಬರ ರೆಡಿ ಮಾಡ್ಕೊಳ್ತಿದ್ದೀವಿ, ನಮ್ಮ ತೋಟಕ್ಕೆ ಬಳಸ್ಕೊಳ್ತಿದ್ದೀವಿ, ಮಾರ್ಕೆಟಿಂಗ್ ಮಾಡ್ತಿಲ್ಲ. ಬಟ್ ನೆಕ್ಸ್ಟು ಮಾರ್ಕೆಟಿಂಗ್ ಪರ್ಪಸ್ಗೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಪ್ಲಾನ್ ಇದೆ. ಮಳೆಗಾಲದಲ್ಲಿ ಸ್ವಲ್ಪ ಮೇಲ್ಗಡೆ ಶೀಟ್ ಇದನ್ನ ಹಾಕ್ತೀವಿ, ಟಾರ್ಪಲ್ ಹಾಕ್ತಿದ್ದೀವಿ, ಶೆಡ್ ಮಾಡಿಲ್ಲ, ಟಾರ್ಪಲ್ ಹಾಕಿ ಮೇಂಟೈನ್ ಮಾಡ್ಕೊಳ್ತಿದ್ದೀವಿ. ಅಲ್ಲಿ ಎಲ್ಲ ಶೆಡ್ ಮಾಡಿಬಿಟ್ಟೆ ದೊಡ್ಡದಲ್ಲಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಇದೆ. ಶೆಡ್ ಮಾಡಿಬಿಟ್ಟು ಒಂದು 10 ಘಟಕ ಮಾಡಿಬಿಟ್ಟು ನಮ್ಮ KVK ಎಲ್ಲ ಸಪೋರ್ಟ್ ಆಗಿ ಮಾಡ್ತಿದ್ದಾರೆ. ನೀವು ಮಾಡಿ, ನಾವು ಅದಕ್ಕೆ ನಾವು ಸಪೋರ್ಟ್ ಆಗಿದ್ದೀವಿ. ಎರೆಜಲ ಮಾಡಿ ಇದು ಗೊಬ್ಬರ ತಯಾರಕ್ಕೆ ಮತ್ತೆ ಜೊತೆಗೆ ಜಲ ಮಾಡಬೇಕು ಅಂತ ಇದೆ. ಮಾಡಿ ನಾವೇ ಅದನ್ನ ತಗೊಂತೀವಿ, ನಿಮಗೆ ಹೆಚ್ಚಿಗೆ ಆಗಿದ್ದನ್ನ ನಮಗೆ ಕೊಡಿ ಅಂತ ಹೇಳಿ ಸಜೆಸ್ಟ್ ಮಾಡಿದ್ದಾರೆ. ನಿಮ್ಮ KVK ಜೊತೆಗೆ ನಾವು ಒಂದು ಸ್ವಲ್ಪ ಮಾತಾಡಿ ದೊಡ್ಡ ಪ್ರಮಾಣದಲ್ಲಿ ಶೆಡ್ ಮಾಡಿ ಅದರೊಳಗೆ ಎರೆಹುಳ ಘಟಕ ಎರೆಜಲ ಮಾಡಬೇಕು ಅಂತ ಮುಂದಿನ ಪ್ಲಾನ್ ಇದೆ.